ಬೆಲೆ ಏರಿಕೆ ಖಂಡಿಸಿ ಇವತ್ತು ಏನು ಧರಣಿ ಮಾಡಿದ್ರ BJPಯವರು ರಾತ್ರಿ ಅಹೋರಾತ್ರಿನ ಮುಂದುವರಿಸಿದ್ರು. ನಿನ್ನೆ ಸ್ಟಾರ್ಟ್ ಆಗಿದ್ದು ಮುಂದುವರೆದು ಅಲ್ಲೇ ಮಲಗಿದ್ರ? ಹ್ಞೂ ಸರ್. ಹೌದಾ? ಹಾಂ ಸರಿ. ಆಮೇಲೆ CM ಮನೆಗೆ ವಿಫಲ ಯತ್ನ ಮುತ್ಕಿ ಹಾಕಕ್ಕೆಲ್ಲ ಹೋದ್ರು. ಒಬ್ಬ ಬ್ಯಾರಿಕೇಡೆಲ್ಲ ಹತ್ತಿ ಒಂದು ಸುಮಾರಾಗಿ ಸ್ವಲ್ಪ ಶೋ ಕೊಟ್ಟಿದ್ದಾರೆ. ಲೈಟ್ ಅಲ್ಲ, ನೋಡಿದೆ ನಾನು ಬೆಳಗ್ಗೆ ಇಲ್ಲ, ಸುಮಾರಾಗಿ ಲೈಟಾಗಿ ಶೋ ಇದೆ. ಎಲ್ಲರನ್ನು ವಶಕ್ಕೆ ಪಡ್ಕೊಂಡ್ರಂತೆ ಪೊಲೀಸ್ನವರು. ಬಿಡಲ್ಲ ನಿಮ್ಮನ್ನು ನಾವು ಅಂತ ಹೇಳಿದ್ದಾರೆ. ಆಯಿತು, ನಾವು ನೋಡ್ತೀವಿ. ಬಟ್ ಫಸ್ಟ್ ಶೋ ಓಕೆ, ಚೆನ್ನಾಗಿತ್ತು, ಸುಮಾರಾಗಿದೆ. ನೋಡೋಣ ಮುಂದಕ್ಕೆ ಪಾರ್ಟ್ 2 ಹೆಂಗೆ ಬರುತ್ತೆ ಅಂತ. ಇನ್ನು ಬೆಂಗಳೂರಿನ ವಾತಾವರಣ ದಿಢೀರಂತ ಬದಲಾಗಿತ್ತು. ರಸ್ತೆಗಳಲ್ಲಿ ಜಲಾವೃತವಾದಂತಹ ಸ್ಥಿತಿ, ಅಂಡರ್ ಪಾಸ್ಗಳು ಕೂಡ ಅದೇ ಪರಿಸ್ಥಿತಿ. ರಾಜಾಜಿನಗರದಲ್ಲಿ ಮರ ಬಿತ್ತು, 2 ಕಾರ್ ಜಖಮಾಯಿತು. ಸಿಕ್ಕಲ್ಲಿ ರಸ್ತೆಗಳನ್ನು ಅಗ್ದಿದ್ದಾರೆ. ಅರೆಬರೆ ಕಾಮಗಾರಿ, ಕಾಲುವೆಗಳಲ್ಲಿ ಸ್ವಚ್ಛಗೊಳಿಸದೆ ಇರಿಸಿಕೊಂಡಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಎಡವಟ್ಟಿನಿಂದ ನಡೀತಾ ಇದೆ. ಇಷ್ಟೆಲ್ಲ ಸಮಸ್ಯೆಗೆ ಅದೇ ಕಾರಣ. ಇನ್ನು ಚಿಕ್ಕಮಗಳೂರು, ಹಾಸನ, ಚಿಕ್ಕೋಡಿ, ಚಿತ್ರದುರ್ಗ, ಕೋಲಾರ, ಹೊಸಪೇಟೆಯಲ್ಲೂ ಕೂಡ ಮಳೆಯಾಗಿದೆ. ಹಾವೇರಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ತಮ್ಮ ಉತ್ಪನ್ನಗಳನ್ನು ರಕ್ಷಿಸಿಕೊಳ್ಳಕ್ಕೆ ರೈತರಂತೂ ಒದ್ದಾಡಿದ್ದಾರೆ. ಮುಂದಿನ 1 ವಾರ ರಾಜ್ಯದಲ್ಲಿ ಹೀಗೆ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಆಗಿದ್ದಕ್ಕೆ ಆಗತ್ತೆ, ಏನು ಮಾಡೋಕ್ಕಾಗತ್ತೆ? ಎಲ್ಲದಕ್ಕೂ ಮೋದಿ ಆ ಕೇಂದ್ರ ಸರ್ಕಾರ ಕಾರಣ. ಇದಕ್ಕೆ ಅವ್ರೇನು ಮಾಡೋಕ್ಕಾಗುತ್ತೆ ಸರ್? ಇದು ಮರದ್ದು ಬೇರೆ ಅಳ್ಳಾಡೋಗ್ಬಿಟ್ಟಿದೆ. ಅದಕ್ಕೆ ಅವರೇ ಕಾರಣ? ಮೋದಿ ಕಾರಣ, ಅವರೇ ಬಂದು ಕಟ್ಟ, ಕೇಂದ್ರ ಸರ್ಕಾರನೇ ಕಾರಣ. ಮತ್ತು ಇವರಿರೋದೇನಕ್ಕೆ ಸರ್ ಇಲ್ಲಿ? ಅದೇ ಹೇಳಕ್ಕೆ, ಓಕೆ, ಮತ್ತೆ ತಿನ್ನಕ್ಕೆ, ಮತ್ತೆ ಟ್ಯಾಕ್ಸ್ ಹಾಕಕ್ಕೆ, ಮತ್ತೆ ಅದನ್ನು ಡಿಫೆಂಡ್ ಮಾಡೋಕ್ಕೆ, ಮತ್ತೆ ಬಂಡಾಟದಲ್ಲಿ ತೋರ್ಸಕ್ಕೆ, ದಿಮಾಕಲ್ಲಿ ಮೆರೆಯಕ್ಕೆ, ಕೊಬ್ಬಲ್ಲಿ ಅಳಗಾಡಕ್ಕೆ, ತಿಂದು ತಿಂದು ಕೊಬ್ಬಿ ತೇಗಕ್ಕೆ. ಅಷ್ಟಕ್ಕೆ ಅವ್ರಿರೋದು. ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ಬೆಂಗಳೂರು ಅಷ್ಟೇ. ಟ್ಯಾಕ್ಸ್ ಮಾತ್ರ ಕಟ್ತಾ ಇರ್ಬೇಕು ಬೆಂಗಳೂರಿನವರು. ಬೇಸಿಗೆಯ ಮಳೆ ತಡ್ಕೊಳ್ಳಿಲ್ಲ ನಿಮ್ಮೂರು ಅಂದರೆ, ಅರ್ಧ ಗಂಟೆ ಮಳೆ, ಬೇಸಿಗೆಯ ಮಳೆ. ಲೆಕ್ಕ ಹಾಕಳ್ರಪ್ಪ, ಮಳೆಗಾಲದ ಪರಿಸ್ಥಿತಿ ಏನು ಅಂತ. ಏನು ಬೆಂಗಳೂರು ಒಡಿಗೆ ಹೇಳ್ತೀನಿ, 26,000 ಕೋಟಿ ಟನಲ್, 16 ಕಿಲೋಮೀಟ್ರು, ₹200 $225 ಬರುತ್ತೆ. ಏನು ಟೋಲ್ ಫ್ರೀ? ಯಾವನು ಹೋಗ್ತಾನೆ? ಯಾಕೆ ಹೋಗ್ಬೇಕು? ಅದನ್ನು ಕಟ್ಟಕ್ಕೆ ಯಾಕೆ ಹೋಗ್ಬೇಕು?